ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನ ತಂದಿದ್ದೀನಿ ಗಾಯ್ಸ್. ಏನಿಲ್ಲ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ನಮ್ಮ ಏನು ಹೈಸ್ಕೂಲ್ ಫೀಲ್ಡಲ್ಲಿ ದಾವಣಗೆರೆಯಲ್ಲಿ ಇಟ್ಟಿರೋ ಅಂಥದ್ದು. ಸೊ ಅದನ್ನು ನೋಡೋದಕ್ಕೆ ಅಂತ ಬಂದಿದ್ವಿ. ಬನ್ನಿ ಗಾಯ್ಸ್, ನಿಮ್ಮ ಜೊತೆನೇ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಗಾಯ್ಸ್, ಇದು ನಮ್ಮ ದಾವಣಗೆರೆಯಲ್ಲಿರೋ ಅಂಥ ಗೌರ್ಮೆಂಟ್ ಜಾಗ, ಹೈಸ್ಕೂಲ್ ಫೀಲ್ಡ್ ಅಂತ ಹೇಳ್ತಾರೆ ಇದನ್ನು. ಸೊ ಮೊದಲಿಂದನೂ ಗಣೇಶ ಇಲ್ಲೇ ಕೂರಿಸ್ತಾ ಇದ್ದಾರೆ. ಈ ರೀತಿ ಮಾಡಿರೋ ಅಂಥದ್ದು ಈ ಸಲ. ಆ್ಯಕ್ಚುಲಿ ಗಣೇಶ ಆಲ್ರೆಡಿ ವಿಸರ್ಜನೆ ಆಗಿದೆ. ನೆನ್ನೆ ಅಂದರೆ 20ನೇ ತಾರೀಕು ಗಣೇಶ ವಿಸರ್ಜನೆ ಆಯಿತು. ಸೊ ಬಟ್ ನಾನು ಇವಾಗ ಏನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಮೊನ್ನೆ ಹೋಗಿರೋ ಅಂಥದ್ದು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ದಾವಣಗೆರೆಯಲ್ಲಿ ಈ ರೀತಿಯಾಗಿರುತ್ತೆ ಗಾಯ್ಸ್. ಯಾರೆಲ್ಲ ದಾವಣಗೆರೆಯವರು ಅಥವಾ ಬೇರೆ ಯಾರಾದರೂ ನೋಡ್ತಾ ಇರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಹೊರಗಡೆ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿರೋ ಅಂಥದ್ದು. ಈ ಸಲ ಈ ಒಂದು ಥೀಮ್ ಇಟ್ಕೊಂಡು ಹೊರಗಡೆ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ವರ್ಷವೂ ಕೂಡ ಹಿಂದೂ ಮಹಾಗಣಪತಿನ ಏನು ಡೆಕೋರೇಷನ್ಸು ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಕ್ಯೂವಲ್ಲಿ ನಿಂತಿರೋದೆಲ್ಲ ಏನಪ್ಪ ಅಂದರೆ ಗಣೇಶ ನೋಡೋದಕ್ಕೋಸ್ಕರ ನಿಂತಿದ್ದಾರೆ. ಟೈಮಿಂಗ್ಸ್ ಇರುತ್ತೆ. ಸೊ ಆ ಒಂದು ಟೈಮಿಂಗ್ಸಲ್ಲಿ ನಾವು ಗಣೇಶ ನೋಡ್ಕೊಂಬರ್ಬೋದು. ಮತ್ತು ಅಮೌಂಟ್ ಕೊಟ್ಟು ಸಪ್ರೇಟ್ ಹೋಗೋರು ಇರ್ತಾರೆ ಅಥವಾ ಫ್ರೀಯಾಗಿ ಹೋಗೋರು ಇರ್ತಾರೆ. ಅಮೌಂಟ್ ಅಂದರೆ ಒಬ್ಬರಿಗೆ 50 ರುಪೀಸ್ ಏನೋ ಇತ್ತು. ನಾನು ನಮ್ಮ ಮನೆಯವರು 50 ರುಪೀಸ್ ಕೊಟ್ಟು ಹೋಗಿದ್ದಾಯಿತು. ಒಬ್ಬೊಬ್ಬರಿಗೆ 50 ರುಪೀಸ್ ಅಂತ ಮಾಡಿದರು. ಅದನ್ನು ಅನ್ನ ಸಂತರ್ಪಣೆಗೆ ಅಂತ ಯೂಸ್ ಮಾಡ್ಕೋತಾರೆ. ಅಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ಪ್ರಸಾದ ಥರ ಕೊಡ್ತಾರೆ. ಸೊ ಹಾಗೆ ನಾವು ಕೂಡ ಇಲ್ಲಿ ಎಂಟ್ರೆನ್ಸ್ ಏನು ಕಾಣ್ತಿದೆ ಅಲ್ಲ, ಈ ರೀತಿಯಾಗಿ ಈ ಒಂದು ಥೀಮ್ ಇಟ್ಕೊಂಡು ಡೆಕೋರೇಷನ್ ಈ ಸಲ ಮಾಡಿರೋ ಅಂಥದ್ದು ಸಖತ್ತಾಗಿ ಕಾಣ್ತಾ ಇತ್ತು. ತುಂಬ ಜನ ಬರ್ತಾರೆ ಗಾಯ್ಸ್, ಸುತ್ತಮುತ್ತ ಊರವರೆಲ್ಲ ದಾವಣಗೆರೆ ಡಿಸ್ಟಿಕ್ಕಿಗೆ ಹತ್ರ ಇರೋವಂಥವ್ರು ಏನಿರ್ಬೋದು, ಪ್ರತಿಯೊಬ್ಬರು ಆಲ್ಮೋಸ್ಟ್ ಬಂದು ನೋಡ್ತಾರೆ. ತುಂಬ ಚೆನ್ನಾಗಿತ್ತು ಕೂಡ. ನೋಡಿ ಎಷ್ಟು ಜನ ಅಂದರೆ, ಪಕ್ಕದಲ್ಲಿ ಏನೋ ಎಕ್ಸಿಬಿಷನ್ಸ್ ಕೂಡ ಇರುತ್ತೆ. ಹಾಗೆ ಏನಾದರೂ ಇದು ವಸ್ತುಗಳು ಕೂಡ ಸಿಗ್ತಾ ಇರುತ್ತೆ. ಅಲ್ಲಿ ಕಿಚನ್ ಐಟಮ್ಸು ಅಥವಾ ಏನು ನಮಗೆ ಬೇಕಾಗಿರೋಂಥ ಡ್ರೆಸ್ಸಸ್ಸು, ಸ್ಲಿಪ್ಪಸ್ಸು ಅಥವಾ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಎಕ್ಸಿಬಿಷನ್ಸ್ ಏನಿರುತ್ತಲ್ಲ ಅದೆಲ್ಲ ಇತ್ತು. ಸೊ ಹಾಗಾಗಿ ಎಲ್ಲ ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು, ಕ್ಯೂವಲ್ಲಿ ಬರ್ತಾಯಿದ್ರು. ಸೊ ನಾವು ಲೇಟ್ ಆಗಿಬಿಡುತ್ತೆ, ನಾವು ಬಂದಿರೋದೇ ಲೇಟು. ಸೊ ಬೇಡ ಅಂಥೇಳಿ 50 ರೂಪಾಯಿ ಒಬ್ಬರಿಗೆ ಅಂತ ಅಂದರು. ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಟಿಕೆಟಲ್ಲೂ ಹೋಗ್ಬೋದು. ಹಾಗೆ ಇಲ್ಲ ನಾವು ಟಿಕೆಟ್ ಅಮೌಂಟ್ ಕೊಡೋಕ್ಕಾಗಲ್ಲ ಅಂದರೆ ಅಮೌಂಟ್ ಕೊಡ್ದಿರ ಫ್ರೀಯಾಗಿ ಹೋಗ್ಬೋದು. ಬಟ್ ಅಲ್ಲಿ ಬಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ನಾವು ಬಂದಿದ್ದೆ ಆ್ಯಕ್ಚುಲಿ ಲೇಟಾಗಿ ಹೋಗಿದ್ವಿ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇದೆಲ್ಲ ತುಂಬ ಚೆನ್ನಾಗಿತ್ತು. ಬಜ್ಜಿ, ಬೋಂಡ ಎಲ್ಲ ಏನು ಸ್ಟ್ರೀಟ್ ಶಾಪಿಂಗ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ಸ್ ಸೆಂಟ್ರುಗಳು ಇತ್ತು. ಈ ಥರ ಇತ್ತು ನೋಡಿ. ನಮ್ಮ ದಾವಣಗೆರೆಯಲ್ಲಿ ಈ ರೀತಿಯಾಗಿ ವರ್ಷ ಹಿಂದೂ ಮಹಾಗಣಪತಿ ಏನಿಡ್ತಾರಲ್ಲ ಆ ಟೈಮಲ್ಲಿ ಇದೇ ರೀತಿ ಇರುತ್ತೆ ಗೈಸ್. ನಮ್ಮ ದಾವಣಗೆರೆ ಥರ ನೋಡೋಕ್ಕೆ ತುಂಬ ಜನ ಎಂಥರೂ ಹೋಗಲ್ಲ ಅನ್ನಲ್ಲ ಗಾಯ್ಸ್, ಎಲ್ಲರೂ ಪ್ರತಿಯೊಬ್ಬರು ಹೋಗಿರ್ತಾರೆ. ಆ ಒಂದು ಸನ್ನಿವೇಶ ಅಂತೂ ಸಖತ್ತಾಗಿರುತ್ತೆ. ಒಂಥರ ಜಾತ್ರೆ ಅನ್ನೋ ಟೈಪ್ ಮಾಡ್ತಾರೆ ಇದನ್ನು. ನಮ್ಮ ದಾವಣಗೆರೆಯಲ್ಲಿ ಸಖತ್ತಾಗಿದೆ. ನೋಡಿ ಹೇಗೆ ಕಾಣ್ತಾ ಇದೆ. ಗಣೇಶಂದು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದಾರೆ ಆ ಒಂದು ಟೀಮ್ ಅವರು. ಎಲ್ಲರೂ ಒಳ್ಳೆಯದಾಗಲಿ ಅವರಿಗೂ ಕೂಡ. ಹಾಗೆ ಇಲ್ಲಿ ಏನು ಇಷ್ಟು ಜನ ಸೇರ್ತಾರಂದ್ರೂ ಒಂದು ಸ್ವಲ್ಪನೂ ಯಾವುದೇ ರೀತಿ ಪ್ರಾಬ್ಲಮ್ಸ್, ತೊಂದರೆ ಯಾವುದೂ ಇರೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ನಡ್ಕೊಂಡು ಹೋಗಲಿ ನಮ್ಮ ಹಿಂದೂ ಮಹಾಗಣಪತಿ ಇದು ಪ್ರತಿ ವರ್ಷ ಅಂತ ಹಾರೈಸ್ತೀನಿ. ಬನ್ನಿ ಗಾಯ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನನ್ನ ಮಗ ಏನು ಇಲ್ಲ, ನಾನು ಇಲ್ಲಿ ಕಾಯೋದು ಬೇಡ ಅಂತೇಳಿ ಆಟ ಆಡ್ಕೊಂಬರ್ತೀನಿ, ಅಲ್ಲಿನ ಟೈಮಿಂಗ್ಸ್ ಇತ್ತು. ಸೊ ಹಾಗಾಗಿ ಬನ್ನಿ ಹೋಗಿ ಬರೋಣ, ನಾನು ಆಟ ಆಡ್ತೀನಿ ಅಂತೇಳಿ ಈಗ ಎಕ್ಸಿಬಿಷನ್ ಕಡೆ ಬಂದಿದ್ದೀವಿ. ಸೊ ಇಲ್ಲಿ ಬಜ್ಜಿ, ಬೋಂಡ, ಗೋಬಿ ಮಂಚೂರಿ ಏನು ಬೇಕು ಗಾಯ್ಸ್, ಸ್ಟ್ರೀಟು ಸಖತ್ತಾಗಿತ್ತು. ಎಂಜಾಯ್ ಮಾಡಿಕೊಂಡು ಅಲ್ಲಿ ಆಟ ಆಡಿಸ್ಕೊಂಡು ನಾವು ಬಂದಿದ್ದಾಯಿತು. ಹಾಗೆ ಬನ್ನಿ ಎಂಜಾಯ್ ಮಾಡ್ಕೊಂಬನ್ನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ಮರಿದಿರಾ ನೋಡಿದವರು ದಯವಿಟ್ಟು ನೀವು ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿ. ಹೀಗೇ ನೋಡ್ತಾ ಇರಿ ಅಂತ ಕೇಳಿಕೊಂಡು ಎಂಜಾಯ್ ಮಾಡಿ ಗಾಯ್ಸ್. ನಮ್ಮ ಹಿಂದೂ ಮಹಾಗಣಪತಿ ಆ್ಯಕ್ಚುಲಿ ಈ ಸಲ 2 ಗಣೇಶ ತಂದಿದ್ದಾರೆ. ಒಂದು ಅಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದ್ರಿಂದ ಒಂದು ಏನೋ ವಿಷ್ಣು ಮತ್ತು
ಒಂದು ಕತೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಬಟ್ ಇಲ್ಲಿ ನಾನು ಪ್ರತಿಯೊಂದೂ ಹೇಳೋಕ್ಕಾಗಲ್ಲ, ನೋಡಿದವ್ರಿಗೆ ಅಂತೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದಕ್ಕೆ ಇಲ್ಲಿ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದು. ಸೊ ನಾನು ಈಗ ಒಂದು ಗಣೇಶ ಮಾತ್ರ ವೀಡಿಯೋ ಮಾಡ್ಕೊಳಕ್ಕೆ ಅಲೋ ಇತ್ತು. ಸೊ ಹಾಗಾಗಿ ಒಂದು ಗಣೇಶ ಅಷ್ಟೇ ವೀಡಿಯೋ ಮಾಡ್ಕೊಂಡಿರೋದು. ಇನ್ನೊಂದು ಒಳಗಡೆ ಅದೇನು ಹೇಳಿದ್ನಲ್ಲ ಕತೆ ಥರ ಮಾಡಿದ್ದಾರೆ ಅಂತ, ಅದು ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಒಂದು ಗಣೇಶದ ಮಾತ್ರ ವೀಡಿಯೋ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನೋಡಿ ಗೈಸ್, ಎಂಜಾಯ್ ಮಾಡ್ಕೊಂಡು ಬನ್ನಿ, ಓಕೆನಾ? ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್.